ಎಲ್ಲರಿಗೂ ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ಭಾರತದಲ್ಲಿ ಹಬ್ಬಗಳಿಗೇನು ಕೊರತೆ ಇಲ್ಲ. ಅದರಲ್ಲಿ ಒಂದಾದ ಮಕರ ಸಂಕ್ರಾಂತಿ ಹಬ್ಬ ಇದು ಬರೀ ಹಬ್ಬವಲ್ಲ, ಇದು ಪ್ರಕೃತಿಯ ಬದಲಾವಣೆಯ ಪರ್ವಕಾಲ. ಸೂರ್ಯ ತನ್ನ ಪಥವನ್ನು ಬದಲಿಸಿ ಉತ್ತರಾಯಣಕ್ಕೆ ಕಾಲಿಡುವ ಸುದಿನ. ಇವತ್ತಿನ ವಿಡಿಯೋದಾಗ ನಾವು ಸಂಕ್ರಾಂತಿಯ ಹಿಂದಿರುವ ಸುಂದರ ಸಂಪ್ರದಾಯಗಳು, ವೈಜ್ಞಾನಿಕ ಕಾರಣಗಳು, ಆ ಎಳ್ಳು ಬೆಲ್ಲದ ಹಿಂದಿರುವ ರಹಸ್ಯಗಳನ್ನು ತಿಳಿಯೋಕೆ ಪ್ರಯತ್ನ ಮಾಡೋಣ ಅಂತ ವಿಡಿಯೋನ ಸ್ಕಿಪ್ ಮಾಡ್ದ ಪೂರ್ತಿ ನೋಡಿ, ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸಂಕ್ರಾಂತಿ ಎಂದರೆ ಸಂಕ್ರಮಣ ಅಥವಾ ಚಲನೆ ಎಂದು ಅರ್ಥ ಕೊಡುತ್ತದೆ. ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವುದನ್ನು ನಾವು ಮಕರ ಸಂಕ್ರಾಂತಿ ಎಂದು ಆಚರಿಸುತ್ತೇವೆ. ಇಲ್ಲಿಂದ ಸೂರ್ಯ ಉತ್ತರ ದಿಕ್ಕಿನ ಕಡೆಗೆ ವಾಲುವುದರಿಂದ ಹಗಲು ಹೆಚ್ಚಾಗಿ ರಾತ್ರಿ ಕಡಿಮೆಯಾಗುತ್ತದೆ. ಅಂದರೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ನಮ್ಮೆಲ್ಲರ ಪಯಣ ಸಾಗುತ್ತಾ ಹೋಗುತ್ತದೆ. ಅದೇ ರೀತಿಯಾಗಿ ನಮ್ಮೆಲ್ಲರ ಕತ್ತಲೆಗಳ ಕಷ್ಟಗಳು ದೂರ ಆಗಿ ಬೆಳಕಿನ ಸಂತೋಷಗಳು ನಮ್ಮೆಲ್ಲರ ಬಾಳಿನಲ್ಲಿ ಬರಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸೋಣ. ರೈತರಿಗೆ ಇದು ಸುಗ್ಗಿ ಕಾಲ. ತಾವು ಬೆಳೆದ ಬೆಳೆ ತಮ್ಮ ಕೈಗೆ ಬರುವ ಸಂಭ್ರಮದ ಸಮಯ. ನಮ್ಮಲ್ಲಿ ಒಂದು ಮಾತಿದೆ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತ. ಯಾಕೆ ಹಿಂಗೆ ಹೇಳ್ತಾರ? ಚಳಿಗಾಲದಲ್ಲಿ ನಮ್ಮ ದೇಹಕ್ಕೆ ಅಗತ್ಯವಾದ ಉಷ್ಣಾಂಶವನ್ನು ಕೊಡುತ್ತಾ ಇದು ಬೆಲ್ಲ. ನಮ್ಮ ಬಾಳಿನಲ್ಲಿ ಬರುವ ಸಿಹಿಯ ಕ್ಷಣಗಳ ಸಂಕೇತ ಆದ್ರೆ ಎಳ್ಳು ಅಂದ್ರೆ ನಮ್ಮ ಶ್ರಮದ ಸಂಕೇತವಾಗಿರುತ್ತ. ಅದರ ಅರ್ಥ ಜೀವನದಲ್ಲಿ ಕಷ್ಟ ಸುಖಗಳು ಎರಡೂ ಬರ್ತಾವು. ಎರಡನ್ನೂ ಸರಿಸಮಾನವಾಗಿ ನಾವು ಸ್ವೀಕರಿಸಿ ಸುಂದರವಾದ ಜೀವನವನ್ನು ನಾವು ಸಾಗಿಸ್ಬೇಕಂತ ನಮ್ಮ ಹಿರಿಯರು ಈ ಹಬ್ಬಗಳನ್ನು ಮಾಡಿ ನಮಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಕರ್ನಾಟಕದಾಗ ಸಂಕ್ರಾಂತಿ ಅಂದ್ರೆ ಭಾಳ ಚಂದ. ಅದ್ರಾಗ ನಮ್ಮ ಹಳ್ಳಿ ಕಡೆ ಅಂತರೂ ಈ ಹಸು ಕರುಗಳನ್ನು ಚಂದಾಗ ಅಲಂಕರಿಸಿ ಪೂಜೆ ಮಾಡ್ತಾರೆ. ಅದು ಬರೀ ಅವುಗಳ ಮೇಲೆ ಇಟ್ಟಿರೋ ಪ್ರೀತಿ ಅಷ್ಟೇ ಅಲ್ಲ, ತಮ್ಮ ಪ್ರಾಣಿಗಳು ತಮ್ಮೊಡನೆ ಬೆರೆತು ಅವರ ಕುಟುಂಬದ ಸದಸ್ಯರದಲ್ಲಿ ಒಂದು ಎನ್ನುವ ಹಾಗೆ ಇರ್ತಾವು. ಆದ್ದರಿಂದ ಅವುಗಳಿಗೆ ಕೃತಜ್ಞ ಮನೋಭಾವದಿಂದ ಅವುಗಳನ್ನು ಪೂಜಿಸಿ ಅಲಂಕರಿಸಿ ಸಂಭ್ರಮವನ್ನು ಆಚರಣೆ ಮಾಡ್ತಾರೆ. ಅಷ್ಟೇ ಅಲ್ಲ, ಬಣ್ಣ ಬಣ್ಣದ ರಂಗೋಲಿಗಳು ಮನೆ ಅಂಗಳವನ್ನು ಅಲಂಕರಿಸಿದರೆ ಬಣ್ಣ ಬಣ್ಣದ ಪತಂಗಗಳು ಮುಗಿಲೆತ್ತರಕ್ಕೇರಿ ಆಕಾಶವನ್ನು ಅಲಂಕರಿಸಿರ್ತಾವು. ಸ್ನೇಹಿತರೆ, ಈ ಸಂಕ್ರಾಂತಿ ನಿಮ್ಮ ಬದುಕಿನಲ್ಲಿ ಹೊಸತನವನ್ನು ತರಲಿ. ಹಳೆಯ ಕಹಿ ನೆನಪುಗಳನ್ನು ಮರೆತು ಎಳ್ಳು ಬೆಲ್ಲದಂತೆ ಸಿಹಿಯಾದ ಹೊಸ ಆರಂಭವನ್ನು ಮಾಡೋಣ. ಅಂದಂಗ ನಿಮ್ಮ ಮನೆಯೊಳಗ ಸಂಕ್ರಾಂತಿ ಹಬ್ಬವನ್ನು ಹೆಂಗೆ ಆಚರಣೆ ಮಾಡ್ತಾರ ಮತ್ತು ಊಟಕ್ಕೆ ಏನು ಸ್ಪೆಷಲ್ ಮಾಡ್ತಾರ ಅಂತ ತಪ್ಪಲಾರ್ದ ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡೋದ್ರ ಮುಖಾಂತರ ಅವರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ರಿ. ಮತ್ತು ಇನ್ನೊಮ್ಮೆ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ವಿಡಿಯೋನ ಇಲ್ಲಿಗೆ ಮುಗಿಸ್ತೀವಿ. ಬಾಯ್ ಬಾಯ್.